ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ತನಿಕಾ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ, ನಾನು ಮಾಡಿದಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ದೋಸೆ ಮತ್ತು ಸೊಪ್ಪಿನ ಪಲ್ಯ ಮಾಡಿದ್ದೆ. ಆ ರೆಸಿಪಿನ ನಿಮ್ಮ ಜೊತೆ ಇವಾಗ ತೋರಿಸ್ತಿದ್ದೀನಿ. ಇಲ್ಲಿ ನಾನು ಮೊದಲು ದೋಸೆಗೆ 1-2 ಕಪ್ ಅಷ್ಟು ಅಕ್ಕಿ, ಒಂದು ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಮೆಂತ್ಯ ಹಾಕಿ ನೆನೆಯಕ್ಕಿಟ್ಟಿದ್ದೆ ಮಾರ್ನಿಂಗು. ಇವಾಗ ಸಂಜೆ ಒಂದು ಮಿಕ್ಸಿ ಜಾರ್ ತೊಗೊಂಡು ನೆನೆಸಿಟ್ಟಂಥ ಅಕ್ಕಿ ಮತ್ತು ಸ್ವಲ್ಪ ರೈಸ್ ಹಾಕಿ ಇವಾಗ ಇದನ್ನ ರುಬ್ಕೊತಿದ್ದೀನಿ. ನೋಡಿ, ಇವಾಗ ಈ ಥರ ದೋಸೆಗೆ ಫುಲ್ ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ನಾವು ರುಬ್ಕೋಬೇಕಾಗುತ್ತೆ. ನೋಡಿ, ಇಷ್ಟು ನೈಸಾಗಿ ರುಬ್ಕೊಂಡು ಇದನ್ನು ಒಂದು ಪಾತ್ರೆಗೆ ಹಾಕಿ, ನಾನಿಲ್ಲಿ ಸ್ವಲ್ಪನೂ ಕೂಡ ನೀರು ಸೇರಿಸ್ತಾ ಇಲ್ಲ. ಏಕೆಂದರೆ ಅದು ಹಿಟ್ಟಿಗೆ ನೀರು ಸೇರಿಸಿದ್ರೆ ಹಿಟ್ಟು ನೀಟಾಗಿ ಉಬ್ಬೋಲ್ಲ. ಹಾಗಾಗಿ ನಾನು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ನೀರು ಸೇರಿಸ್ತಾರೆ ಈ ಥರ ಕಲಸಿ ಇಡ್ತಾಯಿದ್ದೀನಿ. ನಾವು ಮಾರ್ನಿಂಗ್ ಬೇಕಾದರೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ನಾವು ಸೇರಿಸ್ಕೋಬೋದು. ನೋಡಿ, ಇವಾಗ ಈ ಥರ ಚೆನ್ನಾಗಿ ಕಲಸಿಬಿಟ್ಟು ಇವಾಗ ಇದಕ್ಕೊಂದು ಮುಚ್ಚಳ ಮುಚ್ಚಿ ಇದ್ರ ಮೇಲೆ ನಾನು ಒಂದು ಭಾರವಾದ ಏನೋ ಒಂದು ಆದರೂ ವಸ್ತುನ ಹೇರಿಡ್ಬೋದು. ನಾನಿಲ್ಲಿ ಕುಟ್ಟಣಿಗೆ ಕಲ್ಲಿರುತ್ತಲ್ವ ಅದನ್ನ ಇಡ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಗಾಳಿ ಆಡಲಿಲ್ಲ ಅಂದರೆ ಸ್ವಲ್ಪ ಚೆನ್ನಾಗಿ ಹಿಟ್ಟು ಉಬ್ಬುತ್ತೆ ಅಂತ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ನಾನಿಲ್ಲಿ ಮೊದಲು ಸೊಪ್ಪಿನ ಪಲ್ಯ ಮಾಡ್ಕೊಳೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಸೊಪ್ಪೆಲ್ಲ ತೊಳೆದು ಕಟ್ ಮಾಡಿ ನೀರಿಗೆ ನೆನೆಯಕ್ಕೆ ಹಾಕಿಟ್ಟಿದ್ದೀನಿ. ಮತ್ತು ರಾತ್ರಿ ನೆನೆಸಿಟ್ಟಂತಹ ಕಡಲೆಕಾಳು ಮತ್ತು ಹುರುಳಿಕಾಳನ್ನ ಇಟ್ಟಿದ್ದೀನಿ. ಮತ್ತು ಸಣ್ಣದಾಗಿ ಆಲೂಗಡ್ಡೆನ 1-2 ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ನಮಗೆ ಕಟ್ ಮಾಡ್ಕೊಂಡಿರುವಂತಹ ತರಕಾರಿ ಎಲ್ಲ ಹಾಕಬೇಕು. ಸೊಪ್ಪು ಮತ್ತು ಕಾಳು, ಆಲೂಗಡ್ಡೆನೆಲ್ಲ ಇದಕ್ಕೆ ಹಾಕಿ, ನೋಡಿ ಕಾಳು ಎಲ್ಲ ಇದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಬೇಕು. ಇವಾಗಲೇ ಉಪ್ಪು ಹಾಕಿ ಸ್ವಲ್ಪ ನೀರು ನಿಮಗೆ ಎಷ್ಟು ಬೇಕಷ್ಟು, ಅಥವಾ ಇದರಲ್ಲೇ ಬಸ್ಸಾಂಬಾರು ಮಾಡ್ತೀನಿ ಅಂದರೆ ಸ್ವಲ್ಪ ಜಾಸ್ತಿನ ನೀರು ಹಾಕ್ಕೊಳ್ಳಿ. ಅದು ಇಲ್ಲ ನಾವು ಬಸ್ಸಾಂಬಾರು ಮಾಡಲ್ಲ, ಬರೀ ಪಲ್ಯ ಅಷ್ಟೇ ಮಾಡ್ತೀವಿ ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಏಕೆಂದರೆ ಸೊಪ್ಪು ಕೂಡ ಸ್ವಲ್ಪ ನೀರು ಬಿಡೋದ್ರಿಂದ ಅಲ್ಲಿ ಕರೆಕ್ಟ್ ಆಗುತ್ತೆ. ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಹಾಕ್ಕೊಂಡಿದ್ದೀನಿ. ಬಸ್ಸಾರು ಮಾಡೋಕ್ಕೂ ಕೂಡ ನನಗೆ ಬೇಕು, ಹಾಗಾಗಿ ಹಾಕ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ 1-2-3 ವಿಸಲ್ನ ಕೂಗಿಸಿ ಇಟ್ಕೊಂಡಿದ್ದೀನಿ ಸೈಡಲ್ಲಿ. ಇವಾಗ ಪಲ್ಯನ ಒಗ್ಗರಣೆ ಮಾಡ್ಕೊಳ್ಳೋಣ. ನಾನಿಲ್ಲಿ ಮೊದಲು ಒಂದು ಕಡಾಯಿ ತಗೊಂಡು ಅದಕ್ಕೆ 1-2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ, ಕರಿಬೇವು ಮತ್ತು ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡಿ. ನಂತರ ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕಿ 1-2 ನಿಮಿಷ ಇದನ್ನ ಫ್ರೈ ಮಾಡಬೇಕು. ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ತಿರಬೇಕು. ನಂತರ ನಾವಿಲ್ಲಿ ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಇವಾಗ ಸೇರಿಸೋಣ. ನೋಡಿ, ಈ ಥರ ಮೆಣಸಿನ್ಕಾಯಿ ಕಟ್ ಮಾಡಿಕೊಂಡು ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಬೇಕು. ಇದು ಬೆಂದಾದ ತಕ್ಷಣ ನಾವೇನು ಸೊಪ್ಪು ಇದೆಲ್ಲ ಕೂಗಿಸಿಟ್ಕೊಂಡಿದ್ವಲ್ಲ ಅದನ್ನು ಈ ಥರ ರಸ ಬಸಿಬಿಟ್ಟು ಸೊಪ್ಪು ಮತ್ತು ಕಾಳುಗಳನ್ನ ಇದಕ್ಕೆ ಹಾಕಬೇಕು. ನಂತರ ಸ್ವಲ್ಪ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸಿ ಚೆನ್ನಾಗಿ ಇವಾಗ ಇದನ್ನ ಮಿಕ್ಸ್ ಮಾಡಬೇಕು. ನೋಡಿ, ಫುಲ್ಲು ಒಗ್ಗರಣೆ ಎಲ್ಲ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ಎಲ್ಲ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಧನಿಯಾ ಪೌಡ್ರನ್ನ ಹಾಕ್ತಿದ್ದೀನಿ. ಮತ್ತು ಇವಾಗ ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಕೂಡ ಹಾಕೋಬೋದು. ಇಲ್ಲಿ ಸ್ವಲ್ಪ ಪುಡಿ ಉಪ್ಪನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಫುಲ್ ಮಿಕ್ಸ್ ಆದಮೇಲೆ ಒಂದು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಇದನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸಿ. ನೋಡಿ, ಈ ಥರ ಫುಲ್ ಎಲ್ಲ ಏನು ನಾವು ಹಾಕಿರ್ತೀವಲ್ಲ ಒಗ್ಗರಣೆ ಚೆನ್ನಾಗಿ ಇಟ್ಕೊಂಡಿರುತ್ತೆ. ನೋಡಿ, ಸೊಪ್ಪಿನ ಪಲ್ಯ ರೆಡಿಯಾಗಿ ಹೋಯಿತು. ಇವಾಗ ನಾವು ದೋಸೆನ ಮಾಡ್ಕೊಳ್ಳೋಣ. ನೋಡಿ, ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ ಹಿಟ್ಟು. ಇವಾಗ ನಾವು ಗ್ಯಾಸ್ ಮೇಲೆ ದೋಸೆ ತವ ಇಟ್ಟು ಅದು ಕಾಯೋವರೆಗೂ ಬಿಟ್ಟು ಈ ಥರ ಕಾದ್ಮೇಲೆ ಎಣ್ಣೆನ ಈ ಥರ ಹಚ್ಕೊಳ್ಳಿ. ನಾನಿಲ್ಲಿ ಈರುಳ್ಳಿಲೇ ಎಣ್ಣೆನ ಹಚ್ಕೊತಿದ್ದೀನಿ. ನೋಡಿ, ಈ ಥರ ಹಂಚಿ ಕಾದಾದಮೇಲೆ ಈ ಥರ ಹಿಟ್ಟೆಲ್ಲ ಹಾಕಿಬಿಟ್ಟು ನಾನಿಲ್ಲಿ ಆ್ಯಕ್ಚುಲಿ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನ ತೆಳು ಮಾಡ್ಕೊಂಡಿದ್ದೀನಿ. ಅಷ್ಟು ಗಟ್ಟಿ ಬೇಡ ಅಂತ ತೆಳು ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಸ್ಪ್ರೆಡ್ ಮಾಡಿಬಿಟ್ಟು ನೀವು ಇದಕ್ಕೆ
ಅದ್ರ ಮೇಲೆ ಎಣ್ಣೆನ ಹಾಕ್ಬೋದು ಒಂದು ಸ್ಪೂನು, ಇಲ್ಲ ನಿಮ್ಮ ಇಷ್ಟ ಅದು. ನಾನಿಲ್ಲಿ ಹಾಕಲ್ಲ, ಜಾಸ್ತಿ ನಾನು ಎಣ್ಣೆನ ಯೂಸ್ ಮಾಡಲ್ಲ. ಚಪಾತಿಗೆ ಅಥವಾ ದೋಸೆ ಯಾವುದಕ್ಕಾದ್ರೂ ಕೂಡ ನಾನು ಎಣ್ಣೆ ಆಲ್ಮೋಸ್ಟ್ ಕಮ್ಮಿನೇ ಯೂಸ್ ಮಾಡೋದು. ಹಾಗಾಗಿ ನಾನು ಇಲ್ಲೂ ಕೂಡ ಹಾಕ್ತಾಯಿಲ್ಲ. ನೋಡಿ, ಒಂದೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದು 2 ನಿಮಿಷಕ್ಕೆಲ್ಲ ಇದು ಬೆಂದಿರುತ್ತೆ. ನೋಡಿ, ಇವಾಗ ಈ ಥರ ಮಗ್ಚ್ ಹಾಕಿದ್ರೆ ದೋಸೆ ರೆಡಿ ಆಗುತ್ತೆ. ಕೆಲವರಿಗೆ ಸಾಫ್ಟ್ ಇಷ್ಟ, ಕೆಲವರಿಗೆ ಈ ಕ್ರಿಸ್ಪಿಯಾಗಿ ಮಸಾಲೆ ದೋಸೆ ಥರ ಇಷ್ಟ. ನನಗೆ ಸ್ವಲ್ಪ ಸಾಫ್ಟಾಗಿ ಇಷ್ಟ. ಹಾಗಾಗಿ ಜಾಸ್ತಿ ನಾನು ಸ್ವಲ್ಪ ಈ ಕ್ರಿಸ್ಪಿ ಥರ ಏನೂ ಮಾಡೋಕ್ಕೆ ಹೋಗಲ್ಲ. ಈ ಥರನೇ ಚೆನ್ನಾಗಿರುತ್ತೆ ಅಂತ ಜಾಸ್ತಿ ಇದೇ ಥರ ಮಾಡ್ತೀನಿ. ನಿಮಗೆ ಫುಲ್ ಕ್ರಿಸ್ಪಿ ಥರ ಬೇಕು ಅಂದರೆ ಫುಲ್ ನೀವು ಸಿಮ್ಮಲ್ಲಿಟ್ಟು ಇದನ್ನು ಒಂದು 5 ನಿಮಿಷ ಕಾಲ ಮುಚ್ಚಳ ಮುಚ್ಚಿಟ್ರೆ ಫುಲ್ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಆ ಥರನೂ ಬೇಕಾದ್ರೆ ನೀವು ಮಾಡ್ಬೋದು. ನೋಡಿ, ಸೇಮ್ ಅದೇ ಥರ ಪ್ರೊಸೀಜರಲ್ಲಿ ಇರೋಂಥ ದೋಸೆನೆಲ್ಲ ಹೀಗೆ ಮಾಡಿದ್ರೆ ಆಯಿತು, ದೋಸೆ ರೆಡಿಯಾಗುತ್ತೆ. ನನಗೆ ಸ್ಪಂಜಿ ಥರ ದೋಸೆನೇ ತುಂಬ ಇಷ್ಟ, ಅದಕ್ಕೆ ನಾನು ಈ ಥರನೇ ಮಾಡೋದು ಜಾಸ್ತಿ. ನೋಡಿ, ನೀವು ನೋಡ್ತಿರೋದು ನಾನು ಎತ್ತಾಕೋದಲ್ಲೇ ಗೊತ್ತಾಗ್ತಿದೆ ಅನಿಸುತ್ತೆ ಎಷ್ಟು ಸಾಫ್ಟ್ ಇದೆ ಆ ದೋಸೆ ಅಂತ. ನೋಡಿ, ಇವಾಗ ದೋಸೆ ರೆಡಿಯಾಗಿ ಹೋಯಿತು. ಒಂದು ಸಿಂಪಲ್ ಆದಂತಹ ರೆಸಿಪಿ. ಈಗ ನೀವು ದೋಸೆಗೆ ಆಲೂಗಡ್ಡೆ ಪಲ್ಯ, ಚಟ್ನಿ ಎಲ್ಲ ತಿಂದೇ ಇರ್ತೀರ ಆಲ್ಮೋಸ್ಟು. ಈ ಸೊಪ್ಪಿನ ಪಲ್ಯನ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಅಥವಾ ಬೀಟ್ರೋಟ್ ಪಲ್ಯ ಚೆನ್ನಾಗಿರುತ್ತೆ. ಖಾರ ಚಟ್ನಿ ಅಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಒಂದೊಂದು ಟೇಸ್ಟ್ ಕೊಡುತ್ತೆ. ನಾನಿವತ್ತಿಲ್ಲಿ ನಾನು ಮಾಡಿದಂತಹ ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.